ಸೊ ಇವತ್ತಿನ ವಿಡಿಯೋ ಒಳಗಡೆ ರೆಡ್ಮಿ ಗೋದ ಕಂಪ್ಲೀಟ್ ಸ್ಪೆಸಿಫಿಕೇಶನ್ ಕೊಡತ್ತೀನಿ. ಈ ಫೋನ್ ಒಳಗಡೆ ನಂಗೆ ಏನೇನು ಇಷ್ಟ ಆಗೈತಿ, ಏನೇನು ಇಷ್ಟ ಆಗಿಲ್ಲ, ಮತ್ತು ಅದ್ರ ಜೊತೆಗೆ ಈ ಫೋನಿಂದ ಪ್ರೈಸ್ ಏನೈತಿ, ಇದ್ರ ಬಗ್ಗೆ ನಾನು ನಿಮ್ಗೆ ಕಂಪ್ಲೀಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ನ ಕೊಡತ್ತೀನಿ. ನಿಮ್ಗೂ ಸದ್ಯಕ್ಕೆ ಇದ್ರ ಬಗ್ಗೆ ತಿಳ್ಕೊಬೇಕಂತಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡೋದ್ರ ಜೊತೆಗೆ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದನ್ನು ಸದ್ಯಕ್ಕೆ ಮರೆಯಕ್ಕೆ ಹೋಗ್ಬೇಡ್ರಿ. ಭಾಳ ಏನು ಲೈಕ್ಸ್ ಬೇಡ, ನಂಗೆ ಈ ವಿಡಿಯೋಗೆ ಜಸ್ಟ್ ಒಂದು 60 ಲೈಕ್ಸ್ ಬಂದರೆ ಸಾಕು. ಸೊ ಹೋಗ್ರಿ ಈ ವಿಡಿಯೋನ ಲೈಕ್ ಮಾಡಿರಿ. ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನೋಟಿಫಿಕೇಶನ್ ಬೆಲ್ ಮೇಲೂ ಸಹಿತ ಕ್ಲಿಕ್ ಮಾಡಿರಿ. ಸೊ ಫಸ್ಟ್ ಥಿಂಗ್, ಫೋನಿಂದ ಬಾಡಿ ಬಗ್ಗೆ ಮಾತಾಡಬೇಕಂತಂದ್ರೆ ಈ ಫೋನಿಂದ ಬಾಡಿ ಏನಿಲ್ಲ ಅದು ಕಂಪ್ಲೀಟ್ಲಿ ಪ್ಲಾಸ್ಟಿಕ್ ಇಂತ ಮಾಡಿದ್ದಾರೆ. ಇನ್ನು ನಾವು ಪ್ರೊಸೆಸರ್ ಬಗ್ಗೆ ಮಾತಾಡಬೇಕಂತಂದ್ರೆ ಈ ಫೋನ್ ಒಳಗಡೆ ನಿಮ್ಗೆ ಸ್ನ್ಯಾಪ್ಡ್ರ್ಯಾಗನ್ದವ್ರದ್ದು ಒಂದು ಕ್ವಾಡ್ ಕೋರ್ ಪ್ರೊಸೆಸರ್ ಅಂತಂದ್ರೆ ಸ್ನ್ಯಾಪ್ಡ್ರ್ಯಾಗನ್ 425 ಪ್ರೊಸೆಸರ್ ನಿಮ್ಗೆ ಇಲ್ಲೇ ನೋಡಕ್ಕೆ ಸಿಗುತ್ತೆ. ಆಮೇಲೆ ಇನ್ನೊಂದು ಥಿಂಗ್ ನೀವೇನು ನೆನ್ಪಿಟ್ಕೋಬೇಕಂತಂದ್ರೆ ಈ ಫೋನ್ ಏನೈತಲ್ಲ ಅದು ಗೇಮಿಂಗಿಗಾಗಿ ಡಿಸೈನ್ ಮಾಡಿಲ್ಲ, ಬಟ್ ಆದ್ರೂ ನೀವು ಈ ಫೋನ್ ಒಳಗಡೆ ನೀವು ಸಣ್ಣ ಪುಟ್ಟ ಗೇಮ್ಸ್ಗಳನ್ನ ನೀವು ಆಟ ಆಡ್ಬೋದು. ಇನ್ನು ನಾವು ಇಂಟರ್ನಲ್ ಸ್ಟೋರೇಜ್ ಬಗ್ಗೆ ಮಾತಾಡಬೇಕಂತಂದ್ರೆ ಈ ಫೋನ್ ಒಳಗಡೆ ನಿಮ್ಗೆ ಬರೀ 1 GB ರ್ಯಾಮ್ ಮತ್ತು ಅದ್ರ ಜೊತೆಗೆ ನಿಮ್ಗೆ 8 GB ಇಂಟರ್ನಲ್ ಸ್ಟೋರೇಜ್ ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ನಾವು ಸ್ಕ್ರೀನ್ ಬಗ್ಗೆ ಮಾತಾಡಬೇಕಂತಂದ್ರೆ ಈ ಫೋನ್ ಒಳಗಡೆ ನಿಮ್ಗೆ 5 ಇಂಚ್ HD ಸ್ಕ್ರೀನ್ ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಈ ಫೋನ್ ಒಳಗಡೆ ಜಸ್ಟ್ ಬರೀ 1 GB ರ್ಯಾಮ್ ಇರೋದ್ರಿಂದ ನಿಮ್ಗೆ ಈ ಫೋನ್ ಒಳಗಡೆ ನಿಮ್ಗೆ ಆಂಡ್ರಾಯ್ಡ್ ಗೋ ಎಡಿಷನ್ ನಿಮ್ಗೆ ಇದ್ರೊಳಗಡೆ ನೋಡಕ್ಕೆ ಸಿಗ್ತೈತಿ. ಆಮೇಲೆ ಇನ್ನೊಂದು ಥಿಂಗ್ ಏನಂತಂದ್ರೆ ಈ ಫೋನಿಂದ ಸಿಮ್ ಕಾರ್ಡ್ ಸ್ಲಾಟ್ ಮತ್ತು ಮೆಮೊರಿ ಕಾರ್ಡ್ ಸ್ಲಾಟ್ ಬಗ್ಗೆ ಮಾತಾಡಬೇಕಂತಂದ್ರೆ ನಿಮ್ಗೆ ಇಲ್ಲಿ ಟ್ರಿಪಲ್ ಸ್ಲಾಟ್ ಆಪ್ಷನ್ ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಇದೊಂದು ಬೆಸ್ಟ್ ಥಿಂಗ್ ಅಂತ ನಾವಿಲ್ಲೇ ಹೇಳ್ಬೋದು. ಅಂತಂದ್ರೆ ನೀವು ಇಲ್ಲಿ 2 ನ್ಯಾನೋ ಸಿಮ್ ಕಾರ್ಡನ್ನು ಯೂಸ್ ಮಾಡಿಕೊಂಡು ಸದ್ಯಕ್ಕೆ ನೀವು ಒಂದು ಎಕ್ಸ್ಟರ್ನಲ್ ಆಗಿ ಒಂದು ಮೈಕ್ರೋ SD ಕಾರ್ಡನ್ನು ಸದ್ಯಕ್ಕೆ ನೀವು ನಿಮ್ಮ ಫೋನ್ ಒಳಗಡೆ ನೀವು ಯೂಸ್ ಮಾಡ್ಬೋದು. ಬಟ್ ಇನ್ನೊಂದು ಥಿಂಗ್ ಏನಂತಂದ್ರೆ ಈ ಫೋನ್ ಒಳಗಡೆ ನೀವು ಅಟ್ ಎ ಟೈಮ್ ನೀವು 2 4G ಸಿಮ್ ಕಾರ್ಡನ್ನು ನೀವು ಇಲ್ಲೇ ಯೂಸ್ ಮಾಡೋಕೆ ಆಗೋದಿಲ್ಲ. ಆಮೇಲೆ ಇನ್ನೊಂದು ಥಿಂಗ್ ಏನಂತಂದರೆ ಈ ಫೋನ್ ಒಳಗಡೆ ನಿಮಗೆ ಸೆಕೆಂಡರಿ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ರೋಫೋನು ಸದ್ಯಕ್ಕೆ ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಆಮೇಲೆ ನಾವು ಭಾಳಷ್ಟು ರೆಡ್ಮಿ ಫೋನ್ಸ್ ಒಳಗಡೆ ಏನು ನೋಡ್ತಿದ್ವಪ್ಪ ಅಂತಂದ್ರೆ ನಾವು ಪ್ರತಿಯೊಂದೊಂದು ರೆಡ್ಮಿ ಫೋನ್ ಒಳಗಡೆ ನಮ್ಗೆ ಇಲ್ಲೊಂದು IR ಬ್ಲಾಸ್ಟರ್ನ ನಮ್ಗೆ ಇಲ್ಲೇ ಪ್ರೊವೈಡ್ ಮಾಡ್ತಿದ್ರು. ಬಟ್ ಈ ಪರ್ಟಿಕ್ಯುಲರ್ ಫೋನ್ ಒಳಗಡೆ ನಿಮ್ಗೆ IR ಬ್ಲಾಸ್ಟರ್ ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡಿಲ್ಲ. ಸೊ ಬೇಸಿಕಲಿ ನನಗೇನು ಅನಿಸುತ್ತೆ ಅಂತಂದ್ರೆ ಈ ಫೋನಿಂದ ಕಾಸ್ಟ್ ಏನೈತಲ್ಲ ಅದನ್ನ ಆದಷ್ಟು ಕಡಿಮೆ ಇಡಬೇಕಂತ ಹೇಳಿ ಈ ಫೋನ್ ಒಳಗಡೆ ಅಂತ IR ಬ್ಲಾಸ್ಟರ್ ಏನೈತಲ್ಲ ಅದನ್ನ ತೆಗ್ದಿದ್ದಾರೆ ಅಂತೇಳಿ ನನಗೆ ಅನಿಸ್ತೈತಿ. ಇನ್ನು ನಾವು ಕ್ಯಾಮ್ರಾಗಳ ಬಗ್ಗೆ ಮಾತಾಡಬೇಕಂತಂದ್ರೆ ಈ ಫೋನ್ ಒಳಗಡೆ ನಿಮ್ಗೆ 2 ಕ್ಯಾಮ್ರಾ ನಿಮ್ಗೆ ಇಲ್ಲಿ ನೋಡಕ್ಕೆ ಸಿಗೈತಿ. ಫಸ್ಟ್ ಕ್ಯಾಮ್ರಾ ಅಂದ್ರೆ ಸೆಲ್ಫಿ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕಂತಂದ್ರೆ ಇಲ್ಲಿ ನಮ್ಗೆ 5 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ನಮ್ಗೆ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ನೆಕ್ಸ್ಟ್ ನಾವು ರೇರ್ ಫೇಸಿಂಗ್ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕಂತಂದ್ರೆ ರೇರ್ ಫೇಸಿಂಗ್ ಕ್ಯಾಮ್ರಾ ಏನಿಲ್ಲ 8 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ನಮ್ಗೆ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ವಿತ್ LED ಫ್ಲಾಶ್ನು ಸದ್ಯಕ್ಕೆ ನಮ್ಗೆ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ನಾವು ಬ್ಯಾಟ್ರಿ ಕೆಪಾಸಿಟಿ ಬಗ್ಗೆ ಮಾತಾಡಬೇಕಂತಂದ್ರೆ ಈ ಫೋನ್ ಒಳಗಡೆ ನಿಮ್ಗೆ 3000 ಮಿಲಿ ಆಂಪ್ ಅವರ್ ಬ್ಯಾಟ್ರಿ ಕೆಪಾಸಿಟಿನೂ ಸದ್ಯಕ್ಕೆ ನಿಮ್ಗೆ ಇಲ್ಲೇ ನೋಡಕ್ಕೆ ಸಿಗ್ತೈತಿ. ನೆಕ್ಸ್ಟ್ ಥಿಂಗ್ ಬೇಸಿಕ್ ಸೆನ್ಸರ್ಸ್ಗಳ ಬಗ್ಗೆ ಮಾತಾಡಬೇಕಂತಂದ್ರೆ ಈ ಫೋನ್ ಒಳಗಡೆ ನಿಮ್ಗೆ ಆಂಬಿಯಂಟ್ ಲೈಟ್ ಸೆನ್ಸರ್ ಆಗಿರ್ಬೋದು, ಪ್ರಾಕ್ಸಿಮಿಟಿ ಸೆನ್ಸರ್ ಆಗಿರ್ಬೋದು, ನಿಮ್ಗೆ ಆಕ್ಸೆಲರೋಮೀಟರ್ ಆಗಿರ್ಬೋದು, ಇವೆಲ್ಲ ಬೇಸಿಕ್ ಸೆನ್ಸರ್ಸ್ಗಳು ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ನಾವು ಈ ಫೋನಿಂದ ಪ್ರೈಸ್ ಬಗ್ಗೆ ಮಾತಾಡಬೇಕಂತಂದ್ರೆ ಇದೇ ಸೇಮ್ ಫೋನಿಂದ ಪ್ರೈಸ್ ಏನೈತಲ್ಲ ಅದು ಚೈನಾ ಒಳಗಡೆ ನೀವು ಇದೇ ಸೇಮ್ ಫೋನ್ ನೀವು ಚೈನಾ ಒಳಗಡೆ ತೊಗೊಂಡ್ರೆ ಅಂತಂದ್ರೆ ಈ ಫೋನಿಂದ ಪ್ರೈಸ್ 3500 ರುಪೀಸ್ಗೆ ಈ ಫೋನ್ ನಿಮ್ಗೆ ಅವೈಲೇಬಲ್ ಐತಿ. ಸೇಮ್ ಫೋನ್ ಇಂಡಿಯಾ ಒಳಗಡೆ ನಿಮ್ಗೆ 4500 ರುಪೀಸ್ಗೆ ಅವೈಲೇಬಲ್ ಐತಿ. ನಿನ್ನೆ ಇವ್ರದ್ದು ನಾನು ಲಾಂಚ್ ಇವೆಂಟ್ ನೋಡೋದಿದ್ದೆ, ಅಲ್ಲಿ ಮೇಡ್ ಇನ್ ಇಂಡಿಯಾ ಅನ್ನೋದಿದ್ರೆ ಖರೆ. ಬಟ್ ಎದಕ್ಕಿದೆ ಚೈನಾಕ್ಕಿಂತ ಇಲ್ಲಿ ಇಂಡಿಯಾ ಒಳಗಡೆ ಯಾಕೆ 1000 ರೂಪಾಯಿ ಹೆಚ್ಚಿಗೆ ಐತಿ ನನಗಂತೂ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಥಿಂಗ್ ಏನಂತಂದರೆ ಈ ಫೋನಿಂದ ಪ್ರೈಸ್ ಏನೈತಲ್ಲ ಅದು ಅಟ್ಲೀಸ್ಟ್ ಒಂದು 4000 ರುಪೀಸ್ ಇತ್ತಪ್ಪ ಅಂತಂದರೆ ಓಕೆ ಅಂತೇಳಿ ನಾವಿಲ್ಲೇ ಹೇಳ್ಬೋದಿತ್ತು. ಬಟ್ 1000 ರುಪೀಸ್ ಯಾಕೆ ಹೆಚ್ಚಿಗೆ ಐತಿ ನನಗಂತೂ ಗೊತ್ತಿಲ್ಲ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತೇಳಿ ನಂಗೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಒಳಗಡೆ ತಿಳಿಸೋದನ್ನು ಮರಿಬೇಡ್ರಿ. ಸೊ ಫೈನಲ್ ಆಗಿ ಹೇಳಬೇಕಂತಂದ್ರೆ ಈ ಫೋನಿಗೆ ಯಾಕೋ ಸ್ವಲ್ಪ 4500 ರುಪೀಸ್ ಅಂತಂದ್ರೆ ಸ್ವಲ್ಪ ಕಾಸ್ಟ್ಲಿ ಆಯ್ತು ಅಂತೇಳಿ ನನಗೆ ಅನಿಸ್ತೈತಿ. ಬಟ್ ನಿಮ್ಗೇನು ಅನಿಸ್ತೈತಿ, ಈ ಫೋನ್ ಕಾಸ್ಟ್ಲಿ ಆಯಿತು ಏನು ಚೀಪ್ ಆಯಿತು ಅಥವಾ ನೀವು ಈ ಫೋನನ್ನು ತೊಗೊಳಕ್ಕೆ ಇಷ್ಟಪಡ್ತೀರೋ ಇಲ್ಲೋ ಅಂತೇಳಿ ನಂಗೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಒಳಗಡೆ ಮರಿಲಾರ್ದಂಗೆ ತಿಳಿಸೋದನ್ನು ಮರೆಯಕ್ಕೆ ಹೋಗಬೇಡ್ರಿ. ಇಷ್ಟೆಲ್ಲ ಇನ್ಫಾರ್ಮೇಷನ್ ಜೊತೆಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಾತೀನಿ. ಇನ್ ಕೇಸ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಈ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಬೇಕಿದ್ರೆ ಶೇರ್ ಮಾಡಿರಿ. ಮತ್ತು ನಾನು ಮುಂದೆಷ್ಟು ವಿಡಿಯೋಸ್ ಹಾಕ್ತೀನಿ ಆ ವಿಡಿಯೋಸ್ನೆಲ್ಲನೂ ನೀವು ನೋಡಬೇಕಂತಿದ್ರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾನು ನಿಮ್ಗೆ ಮುಂದಿನ ವಿಡಿಯೋ ಒಳಗಡೆ ಸಿಗ್ತೀನಿ.